ಸಂಬಂಧ ನನ್ನ ಪ್ರಕಾರ ಸಂಬಂಧ ಅಂತ ಅಂದರೆ ಒಂದು ಪ್ರೀತಿ, ಒಂದು ನಂಬಿಕೆ. ಕೆಲವೊಬ್ಬರು ಸಂಬಂಧಿಕರೇ ಆಗಿರ್ತಾರೆ, ಆದರೆ ನಂಬಿಕೆಗೆ ಅನರ್ಹರಾಗಿರ್ತಾರೆ. ಹಾಯ್ ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ತಿಂಡಿಗೆ ವಾಂಗಿಬಾತ್ ಮಾಡ್ತಿದ್ದೀನಿ. ಈ ವಾಂಗಿಬಾತ್ಗೆ ಒಂದು ಪಾತ್ರೆಗೆ ಎಣ್ಣೆ ಹಾಕಿ, ಎಣ್ಣೆ ಕಾದಾದ್ಮೇಲೆ ಹಸಿಮೆಣಸಿನ್ಕಾಯಿ, ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿನ ಹುರ್ಕೊಳ್ಳೋಕ್ಕೆ ಅಂತ ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ, ಬೇಗ ಸಾಫ್ಟ್ ಆಗುತ್ತೆ. ಅದಾದಮೇಲೆ ಟೊಮೊಟೊನ ಹಾಕಿ, ಟೊಮೊಟೊ ಸಾಫ್ಟ್ ಆಗೋಕ್ಕೆ ಅರಿಶಿಣದ ಪುಡಿನ ಹಾಕಿದ್ದೀನಿ. ಈರುಳ್ಳಿ ಟೊಮೊಟೊ ಎರಡೂ ಚೆನ್ನಾಗಿ ಎಣ್ಣೆ ಬಿಟ್ಕೊಡೋವರೆಗೂ ಹುರ್ಕೊಂಡಾದ್ಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಬದನೆಕಾಯಿನ ಹಾಕಿದ್ದೀನಿ. ಬದನೆಕಾಯಿನ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಿ, ಎಣ್ಣೆ ಬಿಟ್ಕೊಳ್ಳೋವರೆಗೂ ಒಂದು 5 ನಿಮಿಷ ಫ್ರೈ ಮಾಡಬೇಕು. ಅದಾದಮೇಲೆ ವಾಂಗಿಬಾತ್ ಪೌಡರ್ನ 1 ಪ್ಯಾಕ್ ಫುಲ್ ಹಾಕಿದ್ದೀನಿ. ಇದಕ್ಕೆ ನಮಗೆ ಬೇಕಾದಷ್ಟು ರುಚಿನ ಸೇರಿಸಿ ಸ್ವಲ್ಪ ಸ್ಪೈಸಸ್ನ ಆ್ಯಡ್ ಮಾಡಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ರೆ ವಾಂಗಿಬಾತ್ ರೆಡಿನೇ ಆಗಿಬಿಡುತ್ತೆ. ತಿಂಡಿ ಎಲ್ಲ ಮುಗಿದ್ಮೇಲೆ ಹಾಲಲ್ಲಿರೋ ಹ್ಯಾಂಡ್ ವಾಶ್ ಸಿಂಕ್ ತುಂಬ ಗಲೀಜಾಗಿತ್ತು ಅಂತ ಹೇಳಿ ಅದನ್ನು ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡೆ. ಅದಕ್ಕೋಸ್ಕರ ಹಾರ್ಪಿಕ್ನ ತಗೊಂಡು ಎಲ್ಲೆಲ್ಲಿ ಕರಿ ಆಗಿದೆ ಅಲ್ಲೆಲ್ಲ ಜಾಸ್ತಿ ಹಾಕ್ಕೊಂಡು 3 hour ಆದಮೇಲೆ ತಂತಿ ಬ್ರಷ್ ತಗೊಂಡು ನೀಟಾಗಿ ಎಲ್ಲೆಲ್ಲಿ ಕರಿ ಆಗಿದೆ ಅಲ್ಲೆಲ್ಲ ಲಾಂಗ್ ಪ್ರೆಸ್ ಮಾಡಿ ಉಜ್ಜಬೇಕು. ಉಜ್ಜಿದ ಮೇಲೆ ನೀರು ಹಾಕ್ಕೊಂಡು ತೊಳೆದ್ಬಿಟ್ರೆ ಸ್ವಲ್ಪನೂ ಕಲೆ ಇರಲ್ಲ. ನೀವು ಈ ಥರ ಟ್ರೈ ಮಾಡಿ ನೋಡಿ, 100% ರಿಸಲ್ಟ್ ಗೊತ್ತಾಗುತ್ತೆ ನಿಮಗೇನೆ. ಅದಾದಮೇಲೆ ಸಂಜೆ ನಮ್ಮ ಹಸ್ಬೆಂಡು ಫ್ರೂಟ್ಸ್ ತಂದಿದ್ರು ಅಂತ ಹೇಳಿ ಅದನ್ನೆಲ್ಲ ಎತ್ತಿಡ್ತಿದ್ದೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ.